ಈ ಅಂತ ಒಂದು ಆಚರಣೆ ಇದೆ ಈ ಲೋಕದಲ್ಲಿ. ಹಾಗೆಲ್ಲ ಮಡಿಯಲ್ಲಿರುವವರನ್ನು ಸ್ಪರ್ಶ ಮಾಡಬಾರದು. ಹಾಗೂ ನಮ್ಮ ಹತ್ರನೂ ಅದೇ ಪದ್ಧತಿ. ಯಾರಾದ್ರೂ ದರ್ಶನಕ್ಕೆ ಬಂದ್ರು ನಮ್ಮ ಸ್ಪರ್ಶ ಮಾಡಬಾರದು ಅಂತ ಪದ್ಧತಿ ಇದೆ. ವಾಸ್ತವವಾಗಿ ಮಡಿ ಅನ್ನುವಂಥದ್ದು ತುಂಬಾ ಒಳ್ಳೆ ವಿಷಯ, ತುಂಬಾ ಉತ್ತಮವಂತಹ ಒಂದು ವಿಷಯ. ಆದ್ರೆ ಅದೇನಾಗ್ಬಿಟ್ಟಿದೆ, ಕೆಲವು ಈ ವಿಕೃತವಾದಂತಹ ಬುದ್ಧಿ ಇರತಕ್ಕಂತಹ ಜನರ ತಲೆ ಒಳಗೆ ಹೋಗಿ ಆ ಮಡಿ ಅನ್ನುವುದು ಅಸ್ಪೃಶ್ಯತೆ ಅನ್ನೋ ತರ ಬದಲಾಗ್ಬಿಟ್ಟಿದೆ, ಒಂದು ವಿಕೃತ ರೂಪವನ್ನು ಹೊಂದ್ಬಿಟ್ಟಿದೆ. ಯಾಕೆ ಅಂತ ಕೇಳಿದ್ರೆ, ಮಡಿ ಅಂತಂದ್ರೆ ಏನು ಅಂತಂದ್ರೆ ಯಾರನ್ನು ಸ್ಪರ್ಶ ಮಾಡದೇ ಇರುವುದು. ಅಂದ್ರೆ ಆ ಪೂಜೆಯನ್ನು ಮಾಡುವ ಕಾಲದಲ್ಲಿ, ಪೂಜೆಯನ್ನು ಅನುಷ್ಠಾನವನ್ನು ಒಳ್ಳೆ ಕಾರ್ಯವನ್ನು ಮಾಡುವಂತಹ ಕಾಲದಲ್ಲಿ ಇನ್ನೊಬ್ಬರನ್ನು ಸ್ಪರ್ಶ ಮಾಡದೇ ಇರುವುದು. ಕೆಲವೊಂದ್ಸಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಆ ಪೂಜೆ ಮಾಡುವವರ ಜೊತೆಗೆ ಇವನಿಗೆ ಸಹಾಯ ಮಾಡುವವರೊಬ್ಬರು ಇರ್ತಾರೆ. ಆ ಸಹಾಯ ಮಾಡುವವರನ್ನು ಸುಮ್ನೆ ಮುಟ್ಟೋದಿಲ್ಲ. ಅವರು ಮಡಿಯಲ್ಲೇ ಇದ್ದಾರೆ, ಇವರು ಮಡಿಯಲ್ಲೇ ಇದ್ದಾರೆ. ಇಬ್ರು ಮಡಿ ಮಾಡ್ಕೊಂಡೆ ದೇವಸ್ಥಾನದೊಳಗೆ ಹೋಗಿದ್ದಾರೆ. ಅವ್ರು ಇವರಿಗೆ ಸಹಾಯ ಮಾಡ್ತಾರೆ, ಇವರು ಪೂಜೆ ಮಾಡ್ತಾರೆ. ಅವರಿಬ್ಬರಲ್ಲೇ ಸುಮ್ನೆ ಒಬ್ಬರನ್ನೊಬ್ಬರು ಮುಟ್ಟೋದಿಲ್ಲ. ಏನ್ ಮಾಡ್ತಾರೆ, ಇವ್ರಿಗೆ ಪೂಜೆಗೆ ಏನ್ ಬೇಕಾಗಿದೆ ಅದನ್ನ ಏರ್ಪಾಟ್ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಇವರು ಅದನ್ನು ದೇವರಿಗೆ ಪೂಜೆ ಮಾಡ್ತಾರೆ, ಬರ್ತಾರೆ. ಅಷ್ಟೇ ಇರುತ್ತೆ ಹೊರತು ಬೇರೆ ಯಾವುದೂ ಇರುವುದಿಲ್ಲ. ಯಾಕೆ ಸ್ಪರ್ಶ ಮಾಡಬಾರದು ಅಂತ ಕೇಳಿದ್ರೆ, ಈ ಸ್ಪರ್ಶ ಅನ್ನೋದೇನಿರುತ್ತೋ ಮನುಷ್ಯನ ಮನಸ್ಸಿನಲ್ಲಿ ಒಂದು ವಿಕಾರವನ್ನು ಉಂಟು ಮಾಡುತ್ತೆ. ಅಂದ್ರೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಒಬ್ಬಳು ತಾಯಿ ಇದ್ದಾಳೆ, ತಾಯಿ ಎದುರಿಗೆ ಮಕ್ಕಳಿದ್ದಾರೆ. ಆ ತಾಯಿ ಮಕ್ಕಳನ್ನ ಎತ್ಕೊಳ್ಬೇಕು ಅಂತ ಹೋಗಿದ್ದಾಳೆ. ಆಗ ತಾಯಿಯನ್ನು ತಡೆದು ನಾವು ಹೇಳಿದೀವಿ, ಇವ್ರು ನಿಮ್ ಮಕ್ಕಳದ್ರಿಂದ ನೀವು ಬರೀ ನೋಡ್ತಾ ಇರಿ ಅಷ್ಟೇ, ಅವರನ್ನು ಮುಟ್ಟಬಾರದು ಅಂತ ಹೇಳಿದೀವಿ. ಯಾಕೆ ಮುಟ್ಟಬಾರದು ಅಂತಂದ್ರೆ ಅದೆಲ್ಲ ಕೇಳಬಾರದು, ಮುಟ್ಟಬಾರದು ಅಷ್ಟೇ, ನಿಮ್ಮ ಎದುರಿಗೆ ಇದ್ದಾರೆ ನೋಡ್ತಾ ಇರಿ ಅಷ್ಟೇ ಸಾಕು ಅಂತ ಹೇಳಿದಾಗ ಯಾವ ತಾಯಿ ಆದ್ರೂ ಒಪ್ಕೊಳ್ತಾಳೆ ಈ ಲೋಕದಲ್ಲಿ? ಯಾಕೆ ಅಂತಂದ್ರೆ ಆ ಮುಟ್ಟಿದಾಗ ಮನಸ್ಸಿನೊಳಗೆ ಆಗ್ತಾ ಇರುವಂತಹ ಒಂದು ಸಂತೋಷ ಏನಿದೆಯೋ ಅದು ನೋಡ್ತಾ ಇದ್ರೆ ಸಿಕ್ಕುವುದಿಲ್ಲ. ಅಂದ್ರೆ ಆ ಸ್ಪರ್ಶ ಅನ್ನೋದೇನಿದೆಯೋ ಅದು ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತಹ ಭಾವನೆಗಳನ್ನು ಬದಲಾಯಿಸ್ತಾ ಇರುತ್ತೆ. ಕೆಲವೊಂದ್ಸಲ ಅದು ಒಳ್ಳೆ ಭಾವನೆಗಳನ್ನು ಕೊಡುತ್ತೆ, ಕೆಲವೊಂದ್ಸಲ ಅದು ಕೆಟ್ಟ ಭಾವನೆಗಳನ್ನು ಕೊಡುತ್ತೆ. ಅಂದ್ರೆ ಉದಾಹರಣೆಗೆ ನಮಗೆ ತುಂಬಾ ಇಷ್ಟವಾದಂತಹ ಒಂದು ವಸ್ತುವನ್ನು ನೆನೆಸ್ಕೊಂಡಾಗ ಒಂದು ರೀತಿಯಾದಂತಹ ಆನಂದ ಆಗುತ್ತೆ. ಅದನ್ನು ಎದುರಿಗೆ ದೂರದಲ್ಲೇ ಅದನ್ನು ನೋಡಿದಾಗ ಆ ಆನಂದ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನು ಮುಟ್ಟಿದ ಮೇಲೆ, ಅದೊಬ್ಬ ವ್ಯಕ್ತಿ ಇರಬಹುದು ಅಥವಾ ಒಂದು ವಸ್ತು ಇರಬಹುದು, ಅದನ್ನು ಮುಟ್ಟಿದ ಮೇಲೆ ಆನಂದ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಒಂದೊಂದು ಹಂತದಲ್ಲೂ ಆ ಸಂತೋಷ ಅನ್ನೋದು ಜಾಸ್ತಿ ಆಗುತ್ತೆ, ಮನಸ್ಸಿನಲ್ಲಿರ್ತಕ್ಕಂಥ ಆ ಭಾವನೆ ಬದಲಾಗ್ತಾ ಇರುತ್ತೆ. ಹಾಗೆ ನಮ್ಗೆ ಇಷ್ಟ ಇಲ್ಲದೆ ಇರುವಂತಹ ಒಂದು ವಸ್ತುವನ್ನು ನೆನೆಸ್ಕೊಂಡಾಗ ಒಂಥರ ಮನಸ್ಸಿನೊಳಗೆ ವಿಕಾರ ಆಗುತ್ತೆ. ಅದರ ಹತ್ರಕ್ಕೆ ಹೋಗ್ಬೇಕಾಗಿ ಬಂತು ಅಂತಂದ್ರೆ ಇನ್ನೂ ಜಾಸ್ತಿ ವಿಕಾರ, ಮನಸ್ಸಿನೊಳಗೆ ಒಂಥರ ಇನ್ನೂ ವಿಕಾರ, ತುಂಬಾ ವಿಕೃತವಾಗಿ ಮನಸ್ಸು ಬದಲಾಗ್ತಾ ಇರುತ್ತೆ. ತುಂಬಾ ಮನಸ್ಸಿನಲ್ಲಿ ಕೋಪನೂ ಬರ್ತಾ ಇರುತ್ತೆ, ದುಃಖನೂ ಬರ್ತಾ ಇರುತ್ತೆ. ಅಂದ್ರೆ ಅಲ್ಲಿಗೆ ಏನಾಯ್ತು, ಆ ಸ್ಪರ್ಶ ಅನ್ನೋದೇನಿದೆಯೋ ಆ ಮನಸ್ಸನ್ನು ಸ್ಥಿರಚಿತ್ತವಾಗಿ ಇರ್ಲಿಕ್ಕೆ ಬಿಡದೆ ಬೇರೆ ಬೇರೆ ರೀತಿಯಾಗಿ ಬದಲಾಗುವಂತೆ ಮಾಡ್ತಾ ಇರುತ್ತೆ. ಈಗ ಯಾರನ್ನು ಮುಟ್ಟಿದ್ರೆ ಅವರಿಗೆ ವಿಕಾರ ಆಗುತ್ತೆ, ಯಾರನ್ನು ಮುಟ್ಟಿದ್ರೆ ಆಗುವುದಿಲ್ಲ ಅನ್ನೋದನ್ನ ಹಾಗೆ ಕಂಡುಹಿಡಿಯುವುದು ಕಷ್ಟ. ಆದ್ರಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ, ಆ ಮಡಿಯಲ್ಲಿರುವಾಗ ಯಾರನ್ನು ಮುಟ್ಟಬಾರದು. ಯಾಕಂದ್ರೆ ನಾವು ಮಡಿಯಲ್ಲಿರುವುದು ಯಾಕೆಂದ್ರೆ ಭಗವದ್ ಆರಾಧನೆ ಮಾಡ್ಲಿಕ್ಕೆ ಅಥವಾ ಒಳ್ಳೆ ಕೆಲಸ ಏನು ಅನುಷ್ಠಾನ ಮಾಡ್ತೀವೋ ಅದಕ್ಕೋಸ್ಕರ. ಅಂತ ಒಂದು ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಪೂರ್ತಿ ಆ ಆರಾಧನೆ ಯಾವ್ದನ್ನು ಮಾಡ್ತೀವೋ ಅದರ ಕಡೆಯಲ್ಲೇ ಇರ್ಬೇಕು. ಅಂತ ಒಂದು ಸಂದರ್ಭದಲ್ಲಿ ಸುಮ್ನೆ ಅದನ್ನು ಇದನ್ನು ಮುಟ್ಟಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಬದಲಾಗ್ಬಿಡುತ್ತೆ, ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಆಗ ಇದರ ಕಡೆಗೆ ನಾವು ಗಮನ ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಿನಗೆ ಸಾಮರ್ಥ್ಯ ಇರ್ಲಿ ಇಲ್ಲದೆ ಹೊರಲಿ ಏನ್ ಬೇಕಾದ್ರೂ ಆಗಲಿ ಇದು ನಿಯಮ ಅಂತ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಏನಾಯ್ತು, ಅದು ಹೋಗ್ತಾ 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 ಅದೇ ಅಸ್ಪೃಶ್ಯತೆ ಅನ್ನೋ ರೂಪದಲ್ಲಿ ಬಂತು.